ಮೀಸಲಾತಿಗಾಗಿ ಒಂದು ದೊಡ್ಡ ಹೋರಾಟವನ್ನೇ ಏನೋ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪೂಜ್ಯರಿಗೆ ವಂದಿಸಿ ಪುಣ್ಯಕೋಟಿ ಮಠದ ಪೂಜ್ಯರಾದಂತಹ ಶ್ರೀ ಬಾಲಯೋಗಿ ಪೂಜ್ಯ ಜಗದೀಶ್ವರ ಮಹಾಸ್ವಾಮಿಗಳು ನಮ್ಮನ್ನು ಸಹ ಅಲ್ಲಿನ ಕುಂದ ಆರತಿಗೆ ಕರೆದು ನಾವು ಗೋಸೇವೆಯನ್ನ ಸ್ಮರಣೆ ಮಾಡಿ ಪ್ರಶಸ್ತಿ ಕೊಟ್ಟಂತ ಪೂಜ್ಯ ಬಾಲಯೋಗಿ ಪೂಜ್ಯ ಜಗದೀಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ಧಾರವಾಡದ ಅದ್ಭುತವಾಗಿ ಮಾತನಾಡಿದಂತ ಶ್ರೀ ಶ್ರೀ ವಿಜಯಕುಮಾರ್ ಗುರೂಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ವಿರಕ್ತ ಮಠ ಬ್ಯಾಡಗಿ ಮತ್ತು ರುದ್ರನೂರು ಮಠದ ಸೇಡಂ ಗುಲ್ಬರ್ಗ ಪರಂ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ಇನ್ನೊಬ್ಬ ಪೂಜ್ಯರು ಬಹಳ ಅದ್ಭುತವಾಗಿ ರೈತರ ಬಗ್ಗೆ ದೇಶದ ಬಗ್ಗೆ ನಮ್ಮ ಸನಾತನ ಧರ್ಮದಲ್ಲಿ ಮಾತನಾಡಿದಂಥ ಪರಂ ಪೂಜ್ಯ ಶ್ರೀ ಸಚ್ಚಿದಾನಂದ ಗುರೂಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಹಿಂದೂ ರಾಷ್ಟ್ರ ಸೇನೆ ಪ್ರವರ್ತಕರಾದಂತಹ ಶ್ರೀ ಸಂದೀಪ್ ಗುರೂಜಿಯವರಲ್ಲಿ ನಮಸ್ಕರಿಸಿ ನಮ್ಮ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ಈಗ ತಾನೇ ಸನಾತನ ಧರ್ಮ ಭಾರತದ ಬಗ್ಗೆ ಮಾತನಾಡಿದಂತ ಹಿರಿಯರಾದಂಥ ಶ್ರೀ ಕೆ.ಎಸ್. ಈಶ್ವರಪ್ಪ ಸಾಹೇಬರೇ, ನಮ್ಮ ಹರಿಹರ ವಿಧಾನಸಭಾ ಕ್ಷೇತ್ರದ ಹಿಂದಿನ ಶಾಸಕರು, ನಮ್ಮ ಆತ್ಮೀಯರಾದಂತಹ ಶ್ರೀ ಶಿವಶಂಕರ್ ಅವರೇ, ಅದೇ ರೀತಿ ಈ ಒಂದು ಫೌಂಡರ್ ಸಿಇಒ ವರ್ಷಾ ಗ್ರೂಪ್ದ ಶಿವಕುಮಾರ್ ಅವರೇ, ವರ್ಷಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಲಯನ್ ವಿಶ್ವೇಶ್ವರ್ ಅವರೇ, ಅದರ ಜೊತೆಗೆ ಇವತ್ತು ದಾವಣಗೆರೆ ಲೋಕಸಭೆಯಿಂದ ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಮುಂದೆ ಬರುವಂತ ದಿವಸಗಳಲ್ಲಿ ದಾವಣಗೆರೆ ಜಿಲ್ಲೆಯ ಒಬ್ಬ ಹಿಂದುಳಿದ ನಾಯಕನಾಗಿ ನಿಶ್ಚಿತವಾಗಿಯೂ ಶಾಸಕರಾಗಿರುವಂತಹ ವಿನಯ್ ಕುಮಾರ್ ಅವರೇ, ಈ ಎಲ್ಲ ಕಾರ್ಯಕ್ರಮದ ಈಗಾಗಲೇ ವೀರೇಶ್ವರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂತಹ ಅಶೋಕ್ ಗುಪ್ನಾಳ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ದಾವಣಗೆರೆ ಸುತ್ತಮುತ್ತಲಿನ ಹಾವೇರಿಯಿಂದ ಬಂದಂತ ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ನನ್ನ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಯುವಕರೇ, ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ಬಡಬೇಕನ್ನುವಂತ ಭಾವನೆ ಇವತ್ತು ಬಹಳ ದಿವಸದಿಂದ ವೀರೇಶ್ವರ್ ಹೇಳ್ತಾ ಇದ್ರು. ಇವತ್ತು ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಬಸವಣ್ಣವರ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ವಿಶ್ವಗುರು ಬಸವಣ್ಣವರನ್ನ ಕೆಲವೊಂದು ಮಂದಿ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತಹದ್ದು ಇದು ನೋಡ್ತಾ ಇದ್ದೀವಿ. ಅವ್ರನ್ನೊಂದು ಕಮ್ಯುನಿಸ್ಟ್ ಲೀಡರ್ ಮಾಡ್ಲಕ್ಕೆ ಹೊಂಟಾರೆ ಕೆಲವು ಮಂದಿ. ಅವ್ರನ್ನ ಹೆಂಗ್ ಮಾಡ್ಬಿಟ್ಟಾರಂದ್ರೆ ಬಸವಣ್ಣವ್ರು ಅಂದ್ರೆ ಏನೋ ಹಿಂದೂ ಧರ್ಮವನ್ನ ಅವರು ನಾಶ ಮಾಡಲಿಕ್ಕೆ ಬಂದಂತವ್ರ ರೀತಿಯಲ್ಲಿ ಅವ್ರನ್ನ ಫೋಕಸ್ ಮಾಡ್ತಾ ಇದ್ದಾರೆ. ವಿಶ್ವಗುರು ಬಸವಣ್ಣವರು ಸನಾತನ ಧರ್ಮದಲ್ಲಿರುವಂತಹ ಮೂಢನಂಬಿಕೆಗಳ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿದರೆ ಹೊರತು ಅವರು ಕಮ್ಯುನಿಸ್ಟ್ ಅಲ್ಲ, ಅವರ ದೇವರನ್ನ ನಂಬಲಾಗುವಂತಹ ಮಹಾಪುರುಷರಲ್ಲ. ಅವರ ಹಂಗೇನಾರ ದೇವರು ನಂಬಿದ್ರು ಅಂದ್ರೆ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಹೆಸರು ತಗೋತಿದೆ. ಇಲ್ಲ, ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರ, ಶಿವನ ಹೆಸರು ಯಾಕೆ ತಗೋತಿದ್ರು ಬಸವಣ್ಣವರು? ಇವತ್ತು ನೋಡಿ ಎಷ್ಟು ಕೆಲವೊಂದು ಸ್ವಾಮಿಗಳೆಲ್ಲ ಪೇಟೆಂಟ್ ಹಿಡ್ದಂಗ್ ಮಾಡ್ಯಾರ. ಬಸವಣ್ಣ ಅಂದ್ರೆ ಅವರೇ ಕಾಂಟ್ರಾಕ್ಟ್ ಹಿಡದ, ಮತ್ತೊಬ್ಬರು ಯಾರು ಬಿಟ್ಕೊಳ್ಳಕ್ಕೆ ತಯಾರಿಲ್ಲ. ಬಸವಣ್ಣ ಹಿಡಿದು ಲಿಂಗಾಯತತ್ತ, ವೀರಶೈವ ಬೇರೆ ಅತ್ತ, ಪಂಚಪೀಠ ಬೇರೆ ಅತ್ತ, ಲಿಂಗಾಯತ ಬೇರೆ, ವೀರಶೈವ ಬೇರೆ ಅತ್ತ, ಪಂಚಪೀಠ ಬೇರೆ. ಈಗ ನೋಡ್ತಿಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆ ಅದು ಒಂದು ಗ್ಯಾಂಗ್ ಹಿಡ್ಕೊಂಡು ಕೂತು ಬಿಟ್ಟೈತೆ. ಅವ್ರು 3-4 ಫ್ಯಾಮಿಲಿ ಎಲ್ಲ ಸಿಗ್ತಂತ. ಅವರೇ ರಾಷ್ಟ್ರಾಧ್ಯಕ್ಷರು, ಜಗತ್ತಿನ 3 ಲೋಕದ ಅಧ್ಯಕ್ಷ ಆಗಿದ್ದು ಅವರೇ ಆಗ್ಬೇಕು. ಮತ್ತವ್ರಿಗೆ ಯಾರು ಕೊಡೋದು ಬೇಡ. ಏನೈತೆ ಭಾಳ
ಕೂಡ್ಸ್ಲಕ್ಕಾಗಲಾಗೈತಿ. ಲಿಂಗಾಯತ ಉದ್ಧಾರ ಮಾಡ್ತಾರೆ. ಇವ್ನ ಯಾಕೆ ಇಟ್ಕೊಂಡಾರ? ಈ ಲಿಂಗಾಯತ ಇಡ್ಸವು ಎದಕ್ಕೆ ಇಟ್ಕೊಂಡಾರ ಗೊತ್ತೈತೆ? ಬಸವಣ್ಣನ ಫೋಟೋ ಆ ಚಿಂದಿ ಒಳಗೆ ಕುಂತಾರಲ್ಲ ಅವ್ರು, ಅವಕ್ಕೇನೋ ಗುರ್ತಿರೋದಿಲ್ಲ. ಅವಕ್ಕ लिंगायत बहुत बड़ा समाज है। पूरा लिंगायत हमारा पास है। ಇದು ಲಿಂಗಾಯತ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ದಿಲ್ಲಿ ಲೀಡರ್ ನನಗೂ ಕೇಳ್ತಾ ದಿಲ್ಲಿ ಲೀಡರ್ पंचमसाली है ना। पंचमसाली बहुत बड़ा समाज है कि बड़गा सिटी बहुत समाज तो 1% है भले जिले में। हाँ तुम्हारा बहुत बड़ा समाज, हमारा बड़ा समाज में क्या करने का? ये लिंगायत का इपत्ते हಚ್ಕೊಂಡಿಲ್ಲ. ಗಂಗಾ ಹಚ್ಕೊಂಡು ಅಡ್ಡಾಡೋರು ಬಸವಣ್ಣನ ನಡೆಸ್ತೀರಾ ಅದೂ ಇಲ್ಲ, ವೀರ ಶೈವರು ನಡೆಸ್ತೀರಾ ಅದೂ ಇಲ್ಲ, ಕೂಡಿಸೋದು ಇಲ್ಲ. ಇವರು ಎಂಟು ಇನ್ನೊಬ್ಬರು ವಿಶ್ವಲಿಂಗಾಯತವನ್ನು ಟ್ರಸ್ಟ್ ಅಂತ ದಿನ ಹೊತ್ತು ಹಿಂದೂ ಧರ್ಮಕ್ಕೆ ಬೈದು ಕೆಲಸ ಏನೂ ಇಲ್ಲ ಅಂತ ಅಧಿಕಾರ ಇದ್ದಾಗ ಪುಣ್ಯಾತ್ಮ ಯಾವ ಲಿಂಗಾಯತರು ₹1 ಕೆಲಸ ಮಾಡಿಲ್ಲ. ₹1 ಏನಾರ ಹೌದು ದೊಡ್ಡ ಅಧಿಕಾರ ಇತ್ತಪ್ಪ, ನೀ ಲಿಂಗಾಯತರಿಗೆ ಏನಾರು ಮಾಡಿದ್ರೆ ಏನೂ ಇಲ್ಲ. ಎಲ್ಲ ತಾವು ಹೇಳ್ತದ ವೀರದ ಲಿಂಗಾಯತ ಬೇರೆ, ವೀರ ಶೈವರು ಬೆಂಕಿ ಹಚ್ಚಲಾಕತ್ತಾರೆ. ನಾವು ಎಲ್ಲಾರು ಮೊದಲ ಹೆಂಗ ತಿಳ್ಕೋಬೇಕು, ಭಾರತ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿದ್ರೆ ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯ ಇದೆ. ವೀರ ಶೈವರು ಬೇರೆ, ಲಿಂಗಾಯತರು ಬೇರೆ, ಪಂಚಪೀಠ ಬೇರೆ, ಯಾರೋ ಅಂತ ನೀವು ಪಂಚಪೀಠಕ್ಕೆ ಹೋಗ್ರಿ. ಲಿಂಗಾಯತರು ನೀವು ಬಸವಣ್ಣ ಬಲ್ಲಿ ಹೋಗ್ರಿ. ಬಸವಣ್ಣ ಏನಾರು ಬೈದ ನಾನು ಹಿಂದೂ ಧರ್ಮಕ್ಕೆ ಎಲ್ಲರೂ ತೋರಿಸ್ರಪ್ಪ ಇಲ್ಲ. ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಮಾತನಾಡಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ನೋವಿತ್ತು. ಅವರು ನಿರ್ಣಯ ಮಾಡಿದ್ರು, ಈ ಅಸ್ಪೃಶ್ಯತೆ ಸಲುವಾಗಿ ಹೋರಾಟ ಮಾಡಿದ್ರು. ಅವಾಗ ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟೀನಿ, ಆದ್ರೆ ಸಾಯುವ ಮುಂದೆ ಮಾತ್ರ ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ ಅಂತ ಹೇಳಿ ಅವರು 30 ವರ್ಷ ಅಧ್ಯಯನ ಮಾಡ್ತಾರೆ ಎಲ್ಲಾ ಜಗತ್ತಿನ ಎಲ್ಲಾ ಧರ್ಮಗಳನ್ನು. ಇಸ್ಲಾಂ ಅಧ್ಯಯನ ಮಾಡ್ತಾರೆ, ಕ್ರಿಶ್ಚಿಯನ್ ಅಧ್ಯಯನ ಮಾಡ್ತಾರೆ, ಸಿಖ್ ಧರ್ಮ ಅಧ್ಯಯನ ಮಾಡ್ತಾರೆ ಅಂಬೇಡ್ಕರ್. ಆದ್ರೆ ಎಲ್ಲದರಲ್ಲಿಯೂ ಸಹ ಅಸ್ಪೃಶ್ಯತೆ ಇದೆ, ಮೇಲು ಕೀಳಿದೆ ಅನ್ನೋಂಥ ತಿಳ್ಕೊಂಡ ಮೇಲೆ ನಮ್ಮ ಪೂಜ್ಯ ಗುರುಗಳು ಹೇಳ್ದಂಗೆ ಅವಾಗ ಬಸವಣ್ಣ ಲಿಂಗಾಯತ ಧರ್ಮ ಗುರುತಾಗಿರ್ಲಿಲ್ಲ. ಅಂಬೇಡ್ಕರ್ ಅವರು ಗುರುತಾಗಿದ್ರೆ ಇವತ್ತು ಅವರು ಲಿಂಗಾಯತರೇ ಆಗ್ತಿದ್ರು. ಯಾಕಂದ್ರೆ ಲಿಂಗಾಯತರಂತ ಶ್ರೇಷ್ಠ ಸಮಾನತೆ ಬಗ್ಗೆ ಮಾತನಾಡುವಂತವ್ರು ಬಸವಣ್ಣ ಬಿಟ್ಟರೆ, ಬಸವಣ್ಣ ಕಾಲ ಬಹಳ ಕಠಿಣ ಇತ್ತು. ಈ ದೇಶದ ದೊಡ್ಡ ದೊಡ್ಡ ಚರಿತ್ರೆ ನಿರ್ಮಾಣ ಮಾಡಿದವ್ರ ಕೊನೆಯ ಅಂತ್ಯ ಹಿಂಗೆ ಆಗಿ ಹೋಗಿದೆ. ಸ್ವಾಮಿ ವಿವೇಕಾನಂದರದು, ಛತ್ರಪತಿ ಶಿವಾಜಿ ಮಹಾರಾಜರದು, ವಿಶ್ವಗುರು ಬಸವಣ್ಣವ್ರದ್ದು, ಯಾರಿಗೊಬ್ಬರಿಗೆ ವಿಷ ಹಾಕಿರ್ಬೋದು, ಯಾರಿಗೋ ಒಬ್ಬರಿಗೆ ಜೀವನದ ಬೆದರಿಕೆ ಹಾಕಿರ್ಬೋದು. ಆದ್ರೆ ಅಂತ್ಯ ಮಾತ್ರ ಯಾವ ಸತ್ಪುರುಷರದು ಸರಳ ಆಗಿಲ್ಲ. ಕಾರಣ ಏನಂದ್ರೆ ನಮ್ಮ ಸಮಾಜ ಅದು ಒಪ್ಪುಗಳಿಲ್ಲ. ಅವಾಗ ಬಸವಣ್ಣನ ಕಾಲಕ್ಕೆ ಅಸ್ಪೃಶ್ಯತೆ ಹೋರಾಟ ಸಾಮಾನ್ಯ. ಈಗ ನೋಡ್ರಿ ಬಹಳ ಬಸವಣ್ಣ ಫೋಟೋ ಇಟ್ಕೊಟ್ಟಿರೋ ಸ್ವಾಮಿಗಳು ಕೆಲವೊಂದು ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ತೆಗಾಡ್ತಾರಲ್ಲ, ನೀವೆಷ್ಟಪ್ಪ ಅಸ್ಪೃಶ್ಯತೆ ಎಷ್ಟು ಮಂದಿ ನೀವು SC/ST ಲಗ್ನ ಮಾಡ್ಕೊಂಡ್ರಿ ಹೇಳ್ರಪ್ಪ, ಅಂತರ್ಜಾತಿಗೆ ಎಷ್ಟು ವಿವಾಹ ಮಾಡ್ರಪ್ಪ ನೀವು? ಏನೂ ಇಲ್ಲ. ಇವತ್ತು ಎತ್ಕೋದಾಗ ಇಸ್ಲಾಂ ಧರ್ಮ ಲಿಂಗಾಯತ ಸಮಾನವಾದಂತ ಧರ್ಮ ಕೇಳ್ತಾರೆ. ನಮ್ಮ ತಂಗಿನ ನನ್ನ ಮಗಳನ್ನ ಲಗ್ನ ಆಗ್ತೀರ? ನನ್ನ ಧರ್ಮದಾಗ ಏನಾಗಿದೆ, ನಮ್ಮ ತಂಗಿ ಜಗತ್ತಿನಾಗ ನೋಡ್ರಿ. ಅಂಬೇಡ್ಕರ್ ಹೇಳ್ತಾರ, ಒಬ್ಬ ಹೈದರಾಬಾದ್ ನಿಜಾಮ ಹೇಳ್ತಾನೆ, ನೀ ಇಸ್ಲಾಂ ಧರ್ಮಕ್ಕೆ ಸೇರು ಅಂಬೇಡ್ಕರ್ ಅವರೇ, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳ್ತಾರ ಅಂಬೇಡ್ಕರ್ ಈ ನೆಟ್ಟವಾಗ ಅವಾಗಿನ ಕಿಮ್ಮತ್ತು 1,00,000 ಕೋಟಿಗಿಂತ ಹೆಚ್ಚು ಆಸ್ತಿ ಇರ್ತದೆ ಹೈದರಾಬಾದ್ ನಿಜಾಮ. ಆದ್ರೆ ಅರ್ಧ ಅಂದ್ರೆ ಏಟಾಯ್ತು? ಅವಾಗ ಏಟಿತ್ತು ₹250 ತೊಲಿಗಿದ್ದಾಗಿನ ಬಂಗಾರದ ಹೇಳಕತ್ತೀನಿ ನಾನು. ₹2 ಚೀಲ ಜೋಳ, ₹100 ಚೀಲ ಗೋಧಿ ಇದ್ದಾಗ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೋ 50,000 ಕೋಟಿಯ ವಜ್ರ ವೈರು ಎಲ್ಲ ಕೊಡ್ತೀನಿ, ನನಗೆ ಧರ್ಮಕ್ಕೆ ಸೇರುತ್ತೆ.
ಅಂಬೇಡ್ಕರ್ ಹೇಳ್ತಾರೆ, ನನ್ನ ಕುಟುಂಬದ ಸಲುವಾಗಿ ನಾನು ನನ್ನನ್ನ ನಂಬಿದಂತ ನನ್ನ ಅಸ್ಪೃಶ್ಯ ಜನಾಂಗವನ್ನು ಬಲಿ ಕೊಟ್ಟು ನನ್ನ ಮನೆತನಕ್ಕಾಗಿ ನಾನೆಂದೂ ಇಸ್ಲಾಂ ಧರ್ಮ ಸೇರುವುದಿಲ್ಲ ಅಂತ ಹೇಳಿದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾ ಹೇಳಿದ ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಸು ಮಾಡಿದ್ರೆ ಯಾವ ಗಾಂಧಿ ನೆಹರು ಕೂಡಿ ಪಾಕಿಸ್ತಾನ ಒಳಕೊಟ್ರಲ್ಲ, ಅವಾಗೇ ದಲಿತ ಸ್ಥಾನ ಅಂಬೇಡ್ಕರ್ ಬೇಡಬಹುದಾಗಿತ್ತು. ಆದ್ರೆ ಅಂಬೇಡ್ಕರ್ ಬೇಡಲಿಲ್ಲ. ಯಾಕೆ ಗೊತ್ತಾ? ಒಂದಿಲ್ಲ ಒಂದ್ ದಿವಸ ಹಿಂದೂ ಹೇಳ್ತಾರಲ್ಲ, ಒಂದ್ ಕಡೆ ಬರ್ತದ ಅದು ಕೋಟ್ ಐತಿ. ಒಂದಿಲ್ಲ ಒಂದ್ ದಿವಸ ಹಿಂದೂಗಳು ಈ ದೇಶದಲ್ಲಿ ನನ್ನ ವೈಚಾರಿಕತೆಯನ್ನ ಒಪ್ಪುವಂತ ಕಾಲ ಬರ್ತದೆ. ಅವಾಗ ಅಂಬೇಡ್ಕರ್ ಯಾರು ಅಂತಂದು ಈ ಜಗತ್ತು ತಿಳ್ಕೊತದ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂತ ಪುಣ್ಯಾತ್ಮನು ಅವರಿಗೆ ಭಾರತ ರತ್ನನೇ ಕೊಡ್ಲಿಲ್ಲ. ಅವರಿಗೆ ಒಮ್ಮೆನೂ ಎಂಪಿಗೆ ಆಚೆ ಬರಲಾರ್ದಂಗ ಸೋಲಿಸಿದ್ರು. 2 ಸಲ ಸೋಲಿಸಿದ್ರು ಅಂಬೇಡ್ಕರ್. ಮುಂಬೈನಲ್ಲಿ ಒಂದು ಕ್ಷೇತ್ರದಿಂದ ಬಾಂದ್ರಾತ್ ಐತಿ, ಭಂಡಾರ ಹತ್ತಿದ್ರು. ಈಗ ಬಾಂದ್ರಾತ್ ಒಂದು ಏರಿಯಾ ಐತಿ. 2 ಸಲ ಅಂಬೇಡ್ಕರ್ ಸೋಲಿಸಿದವರು ಯಾರು? ಇವತ್ತೇನು ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಜಿಗಿದು ಮಾತಾಡ್ತಾರಲ್ಲ, ಈ ಪಾರ್ಟಿಯವರೇ ಅಂಬೇಡ್ಕರ್ ಸೋಲಿಸಿದ್ರು. ಅಂಬೇಡ್ಕರ್ ಗೆಲ್ಸಿದವರು ಯಾರು? ನಮ್ಮ ಈಶ್ವರಪ್ಪನವ್ರು ಹೇಳಿದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಂದು ರಾಜ್ಯಸಭಾ ಮಾಡೋದ್ರಲ್ಲಿ ಪಶ್ಚಿಮ ಬಂಗಾಳದ ಕಾಣೆ ಆಡ್ಕೋತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಬಂಧುಗಳು, ಇವತ್ತು ಬಸವಣ್ಣ, ಇವತ್ತು ನಮ್ಮ ಗುರು ನಾನಕ್ ಇರ್ಬೋದು, ಸಂಗೀತ ಧ್ಯಾನ ಮಾಡ್ಯಾರ. ಗುರು ನಾನಕ್, ಗುರು ಗೋವಿಂದ ಸಿಂಗ್ ಅಂತ ಹೇಳಿ ಅವ್ರ 3 ಮಕ್ಕಳನ್ನ ಔರಂಗಜೇಬ ಹೇಳ್ತಾನೆ, ನೀನು ಇಸ್ಲಾಂ ಸೇರ್ಬೇಕು, ಯಾಕಂದ್ರೆ ನೀನು 3 ಮಕ್ಕಳನ್ನ ಬಲಿ ಕೊಡ್ತೀನಿ ಅಂತ. ಅವ್ರ ಮುಂದೆನೆ ಆ 3 ಮಕ್ಕಳನ್ನ ಜೀವಂತ ಸಮಾಧಿ ಮಾಡ್ತಾನೆ ಔರಂಗಜೇಬ. ಆದ್ರೆ ಗುರು ಗೋವಿಂದ ಸಿಂಗ್ರು ನಾನು ಹಿಂದೂ ಧರ್ಮವನ್ನು ಬಿಡುವುದಿಲ್ಲ, ಸಿಖ್ ಧರ್ಮ ಬಿಡುವುದಿಲ್ಲ ಅಂತೇಳಿ ತನ್ನ ಪ್ರಾಣವನ್ನು ಕೊಟ್ಟಂತದ್ದು ಸಿಖ್ ಧರ್ಮ. ಅದಕ್ಕೆ ಸಿಖ್ ಧರ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡದಂತ ಧರ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸೇರಿದ್ರು. ಯಾಕೆ ಸೇರಿದ್ರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಎಲ್ಲಿ ಹುಟ್ಟಿದೋ ಅಲ್ಲೇ ಬೌದ್ಧ ಧರ್ಮ ಹುಟ್ಟಿದ. ಬುದ್ಧ ಹುಟ್ಟಿದ್ದು ಇಲ್ಲೇ ಪಾಟ್ಲಿಪುತ್ರದಲ್ಲಿ. ನಾವೆಲ್ಲ ಇತಿಹಾಸ ಓದ್ತೀವಲ್ಲ, ಜೈನ ಧರ್ಮ ಇಲ್ಲೇ, ಸಿಖ್ ಧರ್ಮ ಇಲ್ಲೇ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ ನೆಲ ಸಂಸ್ಕೃತಿ ಹಾಳು ಮಾಡುವಂತಹ ಮತ್ತೊಂದು ಧರ್ಮಕ್ಕೆ ನಾನು ಸೇರುವುದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅವರು ಪ್ರತಿಜ್ಞೆ ತಗೊಂಡಿರ್ತಾರೆ, ಸಾಯುವ ಮುಂದೆ ನಾನು ಹಿಂದೂ ಆಗಿರುವುದಿಲ್ಲ. ಇವತ್ತು ನಾವೆಲ್ಲ ಚಿಂತನೆ ಮಾಡಬೇಕಾಗಿತ್ತು ಬಂಧುಗಳೇ. ಯಾವಾಗ ಬಸವಣ್ಣವರು 8ನೇ ಶತಮಾನದಾಗ ಅಸ್ಪೃಶ್ಯತೆ ಹೋರಾಟ ಮಾಡಿದ್ರು, ಇನ್ ಮ್ಯಾಗ ನಾವು ಅಸ್ಪೃಶ್ಯತೆ ಈ ದೇಶನಾಗ ಬಿಡಬೇಕು, ನಮ್ಮವ್ರನ್ನ ನೀವು ಪ್ರೀತಿ ಮಾಡ್ರಿ. ಅವ್ರು ಎಂದರೆ ಬೇರೆ ದೇಶಕ್ಕೆ ಅಂದ್ರೆ ದಲಿತರು ಕೇಳೇನು? ಭಾರತ ಮಾತೆಗೆ ಅಂದರೆ ಭಾರತ ಮಾತೆಗೆ ಎಂದರೆ ಧಿಕ್ಕಾರ ಅಂದರೇನು? ಕೇಳೋಣ. ಇಲ್ಲಿ ಕೂತಂತ ಹಿಂದೂಗಳು ಒಬ್ಬರೇ ದೇಶದ ವಿರುದ್ಧ ಒಂದ ಘೋಷಣೆ ದಲಿತರು ಈ ದೇಶನಾಗ ಹೇಳ್ಬಾರೇನು? ಆದ್ರೆ ಈ ದೇಶದ ಅನ್ನ ತಿಂದು ನಮ್ಮ ಈಶ್ವರಪ್ಪನವ್ರು ಹೇಳ್ದಂಗೆ ಈ ದೇಶದ ನೀರು ಕುಡುದು, ಈ ದೇಶದೆಲ್ಲ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ, ಇಂಥ ತಾಯಿಗಂಡ್ರಿಗೆ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿಸಿಕೊಡಬಾರ್ದು ಅನ್ನೋಂತ ನಾವು ನಿರ್ಣಯ ಮಾಡಬೇಕಾಗಿದೆ. ದಲಿತರನ್ನ ದೂರ ಇಡಬೇಡಿ, ಅವ್ರನ್ನ ಅಪ್ಪೋರಿ. ಬಸವಣ್ಣ ಜಯಂತಿ ದಿವಸ ಎಲ್ಲಾ ಕೂಡಿ ಸಾಮೂಹಿಕ ಊಟ ಮಾಡಬೇಕು. ಅಸ್ಪೃಶ್ಯತೆ ಮತ್ತು ಹಳ್ಳಿಯೊಳಗೆ ನಾಶ ಹಾಕಬೇಕು. ಅಂದಾಗ ಮಾತ್ರ ಸಮಸ್ತ ಹಿಂದೂ ಸಮಾಜ ಒಂದಾಗಿರ್ಲಿಕ್ಕೆ ಸಾಧ್ಯತೆ. ಇನ್ನು ಮುಂದೆ ಭವಿಷ್ಯ ಇಲ್ಲ, ನಮ್ಗೆ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ನಾವು ಹಿಂಗೆ ಜಗಳ ಆಡ್ಕೊತ ಹೋದಿವಂದ್ರ, ನಾವು ಬೇರೆ ಅವ್ರು ಬೇರೆ ಇವ್ರು ಬೇರೆ ತಂದಿವಂದ್ರೆ, ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ್ಯಾರಲ್ಲ, ಬಟ್ಟೆಂಗೆ ತೋ ಕಟ್ಟೆಂಗೆ, ನಾವು ಒಡೆದು ಹೋದಿವಂದ್ರೆ ನಮ್ಗೆ ಕಡಿತಾರೆ. ಎಲ್ಲಿವರೆಗೆ ನಾವು ಒಕ್ಕಟ್ಟಿರ್ತೀವಿ, ಎಲ್ಲಿವರೆಗೆ ನಾವು ಎಲ್ಲಾ ಸಮುದಾಯಗಳು ಒಂದಿದ್ದಾಗ ಮಾತ್ರ ಬಸವಣ್ಣರ ವಿಚಾರ ಇರ್ಬೋದು, ಅಂಬೇಡ್ಕರ್ ವಿಚಾರ ಇರ್ಬೋದು, ದೇಶ ಕೂಡಿರ್ಲಿಕ್ಕೆ ಸಾಧ್ಯತೆ. ಇವತ್ತು ನೋಡ್ರಿ, ಪಾಕಿಸ್ತಾನದೊಳಗೆ ಯುದ್ಧದ್ದು ಅವ್ರಿಗಿಂತ ಪಾಕಿಸ್ತಾನದವ್ರಿಗಿಂತ ತಾಯ್ಗಂಡ್ರಿಗೆ, ಇಲ್ಲಿ ನಮ್ಮ ಹಿಂದೂಗಳು ಒಳಗದಾರಲ್ಲ, ಇವ್ರು ಮಹಾನ್ ನಾಯಕರದಾರ.
ನಿಮ್ ಹಳ್ಳಿಗೆ ಬಂದಾಗ ಇನ್ ಮ್ಯಾನೇಜ್ ಕೇಳ್ಬೇಕು, ಯಾಕೆ ಮಾಮಗನ ಮೊನ್ನೇನೋ 4 ವಿಮಾನ ಹಾರಿಸಿದ ಕೂಡಲೇ ಒಂದ್ 2 ಪಟಾಕ್ಷಿ ಹಾಕ್ದಂಗ್ ಮಾಡ್ಯಾರತ್ತ ಏನಂತಾರಲ್ಲ MLAಗಳು ಈ ರಾಜಕಾರಣಿಗಳು ಬರ್ತಾರೆ ನಿಮ್ ಊರಿಗೆ, ಅವಾಗ ಕೇಳ್ರಿ ನಿನಗೆ ದೇಶ ಮುಖ್ಯ ಓಟ್ ಮುಖ್ಯ ಅಂತ. ನೀವೆಲ್ಲ ಹಿಂದೂಗಳು ಓಟ್ ಹಾಕಿದ ಮ್ಯಾಗೆ ಅವ್ರ ಓಟ್ನಿಂದ ಆಚೆ ಬಂದಿರ್ಬೋದು, ಅದು ನೀವೇ ಓಟ್ ಹಾಕಿಕಂದ್ರೆ ಆಚೆ ಬರ್ತಿದ್ರು. ನಾ ಬಿಜಾಪುರ ಹೇಗೆ ಹೇಳ್ತೇನೆ, ನಿಮ್ ಗುಟ್ಟೆ ಬೇರೆ ಮಕ್ಕಳು ಹೇಳ್ತೇನೆ, ಆಚೆ ಬಂದಿಲ್ಲ. ಈಗ ನನ್ನ ಮತಕ್ಷೇತ್ರ 2,50,000 ಮತದಾರರು ಬಿಜಾಪುರ ನಗರ, 1,25,000 ಅವರದ ಯಾರದ ಗೊತ್ತಾಯ್ತಲ್ಲ, 1,60,000 ನಮ್ಮಿಂದ ಅದಾರ. ಬೇಕಾದ ಹೊರಗಿಂದ ರೊಕ್ಕ ಕೊಟ್ಟು ಕಳ್ಸಿದ್ರು, ಮನೆ ರೊಕ್ಕ ತಗೊಂಡ್ರು, ಹುಡುಗರು ಇದ್ದವ್ರ ಡಾಬಾದಾಗ ತಿಂದ್ರು, ಹೆಣ್ಣು ಮಕ್ಕಳಿದ್ರೆ ಬಂಗಾರ ತಗೊಂಡ್ರು, ಸೀರೆ ತಗೊಂಡ್ರು, ಫೋಟೋ ಮುಗಿಸ್ಕೊಂಡು ಹೊಸ ಮಾಡಿ ಪಳ್ಳ ಕಮ್ಮನ್ನು ಹೋಗಿ ಓಟ್ ಹಾಕಿ ಮನೆಯಾಗ ನಮ್ಮ ಧರ್ಮದವರ ಕೆಲವೊಂದು ನಾಲಾಯಕರು ಇರ್ತಾರಲ್ಲ, ಅವ್ರು ಕೌಂಟಿಂಗ್ ಬಂದಿದ್ರಿ ಹಂಗಾದ್ರೆ ಬೀಳ್ತಾರೆ. ನಾವು ಇಟ್ಟೆಲ್ಲ ರೊಕ್ಕ ಹೆಚ್ಚಿವಿ, ರತ್ನಾಳ್ಗಳು ಬೀಳ್ತಾರ. ಈ ಸಲ ಮಣ್ಣಾಗಿಟ್ಟೆ ನೋಡ್ರಿ, ನಡ್ಬೇಕಂತ ಬಂದಿದ್ರು. ಉಲ್ಟಾ ಮತ್ತು ಹೋದ 18 2,000 ಓಟ್ ಹೆಚ್ಚಿಗೆ ಬಿದ್ದು ಅವ್ರು ಮಾರಿ ನೋಡಬಾರ್ದಾಗಿತ್ತು. ಅದಕ್ಕೆ ನಾವು ಒಂದಾದೇವ್ ಅಂದ್ರೆ ಹೋಗಿ ಸ್ಥಿತಿ ಬೇಕಾಗಿಲ್ಲ. ಎಲ್ಲಿವರೆಗೆ ನೀವು ಗಟ್ಟಿ ಆಗುದಿಲ್ಲ, ಒಕ್ಕಟ್ಟಾಗುದಿಲ್ಲ, ಎಲ್ಲರೂ ಇವತ್ತು ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಈಶ್ವರಪ್ಪನವರು, ನಮ್ಮ ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರ, ಎಲ್ಲಾ ಸಮಾಜದವರು ಒಬ್ಬೊಬ್ಬರು ಇದೀನೋ. ಈಗ ಅವ್ರು ಒಳಗದಾರ, ನಾವು ಹೊರಗಿದ್ದೀವಿ ಇಬ್ರು. ಅವ್ರ ಇನ್ಕಮಿಂಗ್ ಕಾಲ, ನಾವು ಅವ್ರಿಗೆ ಹೋಗಿದ್ದ ಕಾಲ. ಬರೋಬ್ಬರಿ ಮಾಡ್ತೀವಿ, ನೋಡಕತ್ತಿದ್ದ 3 ವರ್ಷ ಐತಿ. ಅವ್ರು ಹೇಳ್ದಂಗ ನಾವ್ ಯಾರ್ದೋ ಕಾಲ ಹಿಡಿದಿಲ್ಲ. ಸ್ವಾಭಿಮಾನದಿಂದ ಹಿಂದೂ ಸನಾತನ ಧರ್ಮಕ್ಕೆ, ನಮ್ಮ ಸಮುದಾಯಗಳಿಗೆ ನೋಡ್ರಿ, ಇವತ್ತು ವಾಲ್ಮೀಕಿ ಸಮಾಜಕ್ಕೆ 7% ಹಾಕ್ಬೇಕಾದ್ರೆ ಯಾರು ಕಾಣ್ರಿ? ನಾನು ವಿಧಾನಸಭೆಯಲ್ಲಿ ಮಾತಾಡಿದ ಹಾಲ ಮತದ ಸಲುವಾಗಿ, ST ಸಲುವಾಗಿ ಹೋರಾಟ ಮಾಡಿದವರು ಯಾರು? ಈಶ್ವರಪ್ಪನವರು. ನಾವು ಟೂಳಿಯಲ್ಲಿ ಬೇಡಪ್ಪ ಅಂತೀವಿ, ನಾವು ಶಿಕ್ಷಕರನ್ನು ಎಲ್ಲ ಸ್ಟಡಿ ಮಾಡಿದ್ವಿ. ನೋಡ್ರಿ, ಮತ್ತೊಂದು 104 ಜಾತಿ ಇದಾವೆ. ಆ ಸಮುದಾಯದ ನ್ಯಾಯ ಕಸೋದು ಬೇಡ ಅಂತೇಳಿ ನಾವು ಪ್ರತ್ಯೇಕವಾಗಿ ಯಾರಿಗೂ ಸಂವಿಧಾನ ಕೊಡಕ್ ಬರುದಿಲ್ಲ ಅಂತವ್ರು ಕೊಟ್ಟಿದ್ದನ್ನ ನಾವು ಬೇರೆ ಮಾಡ್ಕೊಂಡಿದ್ವಿ. ಎಬ್ಬರು IAS ಅಧಿಕಾರಿ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಪ್ಯೂರ್ ಮೆರಿಟ್, ಯಾವುದೇ ರೀತಿ ಒಂದು ವೇಳೆ ಇದೇ ವ್ಯಕ್ತಿಗೆ ಮೆರಿಟ್ ಇದು ಸಿಕ್ಕಿತ್ತು, ನಮ್ಮ ಮೀಸಲಾತಿ ಸಿಕ್ಕಿತ್ತಂದ್ರೆ ಇವತ್ತು IFS ಆಗ್ತದೆ. IFS ಅಂದ್ರೇನು? ಇಂಡಿಯನ್ ಫಾರಿನ್ ಸರ್ವಿಸ್. ನೆಕ್ಸ್ಟ್ IAS, ಅದರ ನಂತರ IPS. ಪ್ರತಿಭೆ ಯಾರ ಮನೆಯಾಗ ಐತೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಶ್ರೀಮಂತರ ಮನ್ಯಾಗ, ರಾಜಕಾರಣಿಗಳ ಮನೆಯಾಗ ಇರೋದು. ರಾಜಕಾರಣಿ ಮನೆಯಾಗ ಹೆಚ್ಚಾಗಿ ಗಡ್ಡೆ ಇರ್ತಾವ. ಯಾಕಂದ್ರೆ ಪುಕ್ಕಟ್ಟು ತಿಂದು ಟ್ರಕ್ಕಿಗೆ ಮೆಡಿಕ್ಟ್ ಆಗಿರ್ತಾವ. ಎಷ್ಟೋ ಮಕ್ಕಳು ನೋಡಿ, ರಾಜಕಾರಣಿ ಮಕ್ಕಳು ಈ ದೊಡ್ಡಾಡಿ ಗೊತ್ತ ಅಡ್ಡಾಡ್ತಿರ್ತಾವೆ. ಯಾಕಂದ್ರೆ ಪಾಪದ ದುಡ್ಡದು. ಮುಂಚಾಣ ಕತ್ತರಿಸುದೇ ವಾಲ್ಮೀಕಿ ಸಮಾಜ ಕತ್ತರಿಸುದೇ, SC ST ಕತ್ತರಿಸುದೇ, ಊರ್ನಾಗನು ಕತ್ತರಿಸುದೇ. ನಮಗ ಈಶ್ವರಪ್ಪನವ್ರಿಗೆ ಅಂತ ಮಕ್ಕಳು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ದೇವರ ನಾವು ಮಾಡಿದ ಒಳ್ಳೆ ಕೆಲಸದಿಂದ ನಮ್ ಇಬ್ರು ಮಕ್ಕಳು ಒಳ್ಳೆಯವ್ರದ. ಯಾಕಪ್ಪ ಅಂದ್ರ ನಾನು ನೋಡ್ತೀನಿ ಬಾಳ ರಾಜಕಾರಣಿಗಳ ಮಕ್ಕಳು ಏನ್ರಿ ಅದು ಟ್ರಕ್ ತಗೊಂಡು ಅಲ್ಲೇ ಮಕ್ಕೋತೈತ ಅದಾವಿಲ್ಲ. ನಿಮ್ ಜಿಲ್ಲಾದಾಗ ಅದಾವ. ಯಾಕಾಗ್ತಿತ್ತು ಅಂದ್ರ ಬಹಳ ಹರಾಮಿ ತಿಳಕ್ ಹೋಗ್ಬಾರ್ದು. ದೇವ್ರು ಕೊಟ್ಟಾನ ಅಂದ್ರ ಸಾಕು. ನಮ್ಮ ಮಕ್ಕಳು ಬಹಳ ದೊಡ್ಡ ಶಾನೆ ಆಗೋದು ಬೇಡ, ಸುಮ್ ಜೀವನ ಮಾಡಾಕ್ತದೆ ಇದ್ರ ಸಾಕು. ಇವತ್ತು ನೋಡ್ರಿ, ಮೊನ್ನೆ ಒಬ್ಬ IPS ಅಧಿಕಾರಿ ಆದೊಬ್ಬ, ಯಾರೋ ಹಾಲ ಮತ್ತದ ಕುರಿ ಕಾಯ್ಕೋತಾನೆ, IPS ಆಯ್ತು ಮನೆ. ಖುಷಿ ಪಡ್ದು ಅವ್ನು ಮೊದಲಿನ ಡ್ರೆಸ್ ನೋಡಿದ್ದೇನ, ಮೊನ್ನೆ IPS ಆದ್ಮೇಲೆ ಫುಲ್ ಸೂಟಿಗಿಟ್ಟು ನೋಡಪ್ಪ ಡ್ರೆಸ್ ನೋಡಿ ಚೇಂಜ್ ಆಗ್ತದೆ. ಒಬ್ಬ ಹಾಲ ಮತ್ತ ಸಮಾಜದವ IPS ಆದ್ರೆ ಇವತ್ತು ನಮ್ಮ ಸಮಾಜದವ IAS ಅದ. ಅಂಬೇಡ್ಕರ್ ಬರ್ದೇ ಆಗಿದ್ರೆ ಈ ದೇಶನಾಗ ಯಾವ ದಲಿತರಿಗೂ ಮೀಸಲಾತಿ ಸಿಗ್ತಿದ್ದಿಲ್ಲ. ಈ ದೇಶನಾಗ ಏನಾದ್ರು ಯಾರ್ದಾರ ಋಣ ಇತ್ತಂದ್ರೆ ಈ ಹೆಣ್ಮಕ್ಳಿಗೆ ಸಮಾನ ಹಕ್ಕು ಕೊಟ್ಟವ್ರು ಯಾರಾದ್ರೂ ಇದ್ರೆ ಒಂದು ದಿವಸಕ್ಕೆ 8 ತಾಸನೇ ದುಡಿಬೇಕನ್ನೋಂಥದ್ದನ್ನ ಕಲಿಸೋದು ಯಾರಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಯಾರು ಮಾಡ್ಯಾರ ಅವ್ರನ್ನ ನೆನೆಸ್ಬೇಕು. ಅದಕ್ಕೆ ಬಂಧುಗಳೇ, ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಹೇಳ್ತಾನಿಲ್ಲ ಹಂಗ
ಎಲ್ಲ ಸಮುದಾಯಗಳನ್ನ ಪ್ರೀತಿ ಮಾಡೋದೇ ಲಿಂಗಾಯತ ಬಸವಣ್ಣವರ ತತ್ವ. ಅದಕ್ಕೆ ನಾವು ನಮ್ಮಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವ ಸಲುವಾಗಿ ಇವತ್ತೇನು ನಮ್ಮ ಗುರುಗಳನ್ನು ಹೋರಾಟ ಮಾಡಕತ್ತಾರೆ. ಇಲ್ಲೇ ನಮ್ಮ ಇದ್ರ ಗುರುಗಳು ಯಾವ್ದು ಹೆಬ್ಬಾಳ ಗುರುಗಳು ಅವರು 150 ಆಕಳಗಳನ್ನು ಸಾಕಾಗ್ತದೆ. ನಮ್ಮ ಇದ್ರ ಗುರುಗಳು ಯಾವುದೋ ನಮ್ಮಂಗೆ ನಮಗೆ ಪ್ರಶಸ್ತಿ ಕೊಟ್ಟಲ್ಲ, ಪುಣ್ಯಕೋಟಿ. ಹಿಂಗಾಗಿ ನನ್ನ ಬಳಿ ಒಂದು 1200 ಆಕಳದಾವ. ಕಟ್ಕರ ಮನೆಗೆ ಹೋಗುವು ವಯಸ್ಸಾಗಿದ್ದು ಇವತ್ತು 1200 ಆಕಳವ. ದಿವಸ 7ರಿಂದ 8 ಕಿಲೋ ತುಪ್ಪ ತಯಾರಾಗ್ತದೆ ನಮ್ಮಲ್ಲಿ. ಕಟ್ಕರ ಮನೆಗೆ ಎಂತಿಂತ ಆಕಳಗಳು ಹೋಗ್ಬೇಕಂತ ನಮ್ಮಲ್ಲಿ ಪೊಲೀಸರು ಪಾಪ ತಂದು ನಮ್ಮ ಗುಡಿಸಲಲ್ಲಿ ಕೊಡ್ತಾರೆ. ಕನಿಷ್ಠ ಕಿಲಾರಿ ಆಕಳನ್ನು 1 ಲಕ್ಷ 1.5 ಲಕ್ಷ ರೂಪಾಯಿ ಆಕಳಗಳನ್ನ ಕಟ್ಟಿಗೆ ಕೊಡ್ಲಾಕತ್ತಾರೆ ರೈತರು. ಇದನ್ನ ನಾವು ಸಾವಯವ ಕೃಷಿ ಬರದೇ ಇದ್ರೆ ನಮ್ಮ ಹೊಲಗಳ ಇವತ್ತು ರಾಸಾಯನಿಕ ಗೊಬ್ಬರವನ್ನ ಹಾಕಿ ನಾವು ವಿಷ ತುಂಬಿಟ್ಟಿವಲ್ಲ, ಅದು ಏನಾದರೂ ಹೋಗ್ಬೇಕಾದ್ರೆ ಆಕಳು ಮಾತ್ರ ಬೇಕೇ ಬೇಕು. ನನಗೂ ಬಹಳ ಖರ್ಚಿದೆ, ಹೆಂಗೋ ಬರ್ತದೆ ಏನೋ ಆಗ್ತದ. ನಾನು MLA ಪಗಾರ ನಾವು ವರ್ಷ 1 ಲಕ್ಷ ರೂಪಾಯಿ, ತಿಂಗಳ 1 ಲಕ್ಷ ರೂಪಾಯಿ ಹಿಂಡಿ ಕೊಡ್ತೀನಿ. ನಾನೇ ಪಗಾರ ಹೆಚ್ಚು ಮಾಡೋದು. ಎಲ್ಲರೂ ಬೈದ್ರಿ ಏನ್ರಿ ಪಗಾರ ಹೆಚ್ಚು ಮಾಡಿ ನಾವು ಚಲೋ ಆಯ್ತಂದೆ ನಾ. ಯಾಕಂದ್ರೆ ಮತ್ತೆ ಹಿಂದಿ 50,000 ರೂಪಾಯಿ ಹೆಚ್ಚಿಗೆ ಕೊಡ್ಲಾಕಾಯ್ತು. ಹಂಗ ಧರ್ಮದ ಕೆಲಸ ಮಾಡೋರಿಗೆ ನಮ್ಗೇನು ಮಾಡೋದಾಗೋದಿಲ್ಲ. ಬೇಕಾದ ಅಪ್ಪ ಮಕ್ಕಳು ನಗ ಮಾಡೋದು ನಿಂದ್ರಲಕ್ಕ. ನಾವು ನಮ್ಮ ಕೈಯಾಗ ಈಶ್ವರಪ್ಪನವ್ರ ಕೈಯಾಗ ಕಬ್ಜಾ ತಗೋತೀವಿ. ಇಷ್ಟ ದೇವರ ಸಾಕ್ಷಿಯಾಗಿ ಎಲ್ಲ ಗುರುಗಳ ಸಾಕ್ಷಿಯಾಗಿ ಹೇಳ್ತೀನಿ, ನಮಗೆ ದುಡ್ಡು ಹೊಡೆಯುವಂತ ಚಟ ಇಲ್ಲ. ಏನಾರು ಮಾಡೋದಿದ್ರೆ ಈ ಸಮಾಜಕ್ಕೆ ನಿಮಗೆ ಉಪಕಾರ ಮಾಡಿದ್ರೆ ನೀವು ನಮ್ಮನ್ನು ನೆನೆಸಿದ್ರೆ ಸಾಕು. ನಾವು ಬಿಜಾಪುರನಾಗ ಹೋರಾಟ ಮಾಡಿದ್ರ ಫಲ 108 ಕಡೆ ನೀರು ತುಂಬುವಂತದ್ದಾಯ್ತು. ಇವತ್ತ ಮನುಷ್ಯರ ನಮ್ ನೆನಪಾಗ್ಬೋದು, ಆದ್ರೆ ಆ ಕೆರೆ ತುಂಬಿದ್ರಿಂದ ಆ ಕೆರೆಯ ಮೇಲೆ ಕೂತೇನು ಹಾಕಿ ಪ್ರಾಣಿ ಪಕ್ಷಿಗಳು ಏನು ನೀರು ಕುಡಿತಾವಲ್ಲ, ಅವರೇ ಅಥವಾ ಯಾವ ಪುಣ್ಯಾತ್ಮಪ್ಪ ಈ ಕೆರೆ ನೀರು ತಂದು ಬಿಟ್ಟಾನ, ಅವನ ಮಕ್ಕಳಿಗೆ ಅವನು ಒಳ್ಳೇದಾಗಲಿ ಅನ್ನುವಂಥದ್ದು ಒಂದು ಆಶೀರ್ವಾದ ಇದ್ರೆ ಸಾಕು. ಅದಕ್ಕೇ ಬಂಧುಗಳೇ, ಯಾರು ಅಪಪ್ರಚಾರ ಮಾಡ್ತಾರೆ. ಈಗ ಚಾನಲ್ ಕೆಲವೊಂದು ಅದಾವು, ಅವೆಲ್ಲ ಬುಕ್ಕಿಂಗೇ ಇರ್ತಾವ. ಯತ್ನಾಳ್ ಹರಿ ಕ್ಷಮಾಪಣೆ ಕೇಳಿದ್ದಾರೆ ಕೇಂದ್ರದ ಹೈಕಮಾಂಡ್. ಇನ್ನು ಎಂದೂ ನಮ್ಮ ಅಪ್ಪನ ಮಕ್ಕಳಿಗೆ ಬೈದಿಲ್ಲ. ಅವರ ದಾಸನಾಗಿ ಇರುತ್ತೇನೆ ಎಂದಿತ್ತು. ಇದು ಕೇವಲ ನಮ್ಮ ಚಾನಲ್ನಲ್ಲಿ ಮಾತ್ರ. ಪ್ಯಾಕೇಜ್ ಕೊಟ್ಟಿರ್ತಾರ ಅವರಿಗೆ 10 ಲಕ್ಷ ರೂಪಾಯಿ ಕೊಟ್ಟುಕೊಳ್ಳೇನೆ ಅವ ಇಂದ್ರ ಚಂದ್ರ ಈಶ್ವರಪ್ಪ ಹಂಗ ಯತ್ನಾಳ್ ಹಿಂಗ. ಮರುದಿವ್ಸ ಅವ್ರು ಫೋನ್ ಮಾಡ್ತಾರೆ. ಮುಂದೆ ನಮ್ಮದು 1 ದಿವಸ ಆದ್ಮೇಲೆ 10 ಲಕ್ಷ ಮುಗೀತಲ್ಲ, ಮತ್ತೆ 2 ದಿವಸನಾಗ ಮತ್ತೆ ಯತ್ನಾಳ್ ಬಗ್ಗೆ ಈಶ್ವರಪ್ಪ ಯತ್ನಾಳ್ ಬಿಜೆಪಿಗೆ ಸೇರಿದ್ರೆ ಅವ್ರಿಗೆ ಹಿನ್ನಡೆ ಆಗುವ ಸಂಭವ. ಮತ್ತೆ ಹೊಡಿತಾರ ಅರ್ಧ ತಾಸು ನಮ್ಮ ಫೋಟೋ ಹಾಕಿ ಮುಂದೆ ಮಾತಾಡೋ 10 ಲಕ್ಷ ಕೊಡ್ತಾನ. ಯತ್ನಾಳ್ ಈಶ್ವರಪ್ಪನಲ್ಲಿ ಏನ್ ಗಟ್ಟಿ ಹೊಡಿಲಕ್ಕಾಗೋದಿಲ್ಲ. ಇದು ಹಿಂಗೆ ನಡೆದ್ರೆ 1 ದಿವಸ ನಾನು ವಿರುದ್ಧ ಬಂದ ತಿಳ್ಕೊಂಡು 2 ದಿವಸನಾಗ ನನ್ನ ಪರವಾಗಿ ಬರ್ಬರ್ದೆ ಅವ್ರ ಪೇಪರ್ ಚೆನ್ನಾಗಿ ನಡೀತಾವ. ನಾವು ಎಲ್ಲ TRP ಗಿರಕಿಗಳು ಸುಮ್ಮನೆ ಎತ್ತಾಳ ಬರೀತಾನ, ಯಾರು ಕೊಡವಲ್ಲ ಕಿಶಾವಲ್ಲ ಬರೀಪ್ಪ ಹಿಂಗೆ ಹೊಡೆದ್ರೆ ಹೊಡಿ. ಅದು ಎತ್ತಾಳ ಉಚ್ಚಾಟನೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಹಿನ್ನಡೆ ಆಗುವ ಸಂಭವ. ಮಾಡಿದ್ರೆ ಸಂಪಾದಕ ತಗೊಂಡು ಹೋಗ್ತೈತಿ. ಏನ್ರಿ ಹಿಂಗೆ ಎತ್ತಾಳ ಬಗ್ಗೆ ಬರೋ ನನ್ನ ಮಗನ ಗತಿ ಅಂದ್ರಿ ಬಹಳ ಬೇಡ್ಕೊಂಡು ಹಡ್ದೇನ್ರಿ ಆ ಮಗ ಮುಖ್ಯಮಂತ್ರಿ ಆಗ್ಲಕ್ಕ. ಏನಿಲ್ಲ ಸರ್, ಏನಾದ್ರು ಮಾಡಿಸೋ ನಾನು ರಿಪೋರ್ಟರ್ಗೆ ಹೇಳ್ತೇನೆ, ಡೋಂಟ್ ವರಿ. ಯತ್ನಾಳ್ನ ಜೀವಮಾನವಿರುವವರೆಗೆ ಬಿಜೆಪಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ, ಹೈಕಮಾಂಡ್ ನಿರ್ಣಯ. ಇದರಿಂದ ಡ್ಯಾಶ್ ನಮಗ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತವಾಗಿದೆ. ಬಲ್ಲ ಮೂಲಗಳನ್ನು ತಿಳಿಸಲಾಗಿದೆ. ಆ ಸುಡುಗಾಡ ಬಲ್ಲ ಮೂಲ, ಅಲ್ಲೇ ಶಿವಾನಂದ ಸರ್ಕಲ್ನಾಗೆ ಬಲ್ಲ ಮೂಲ. ಇವರು ಪರಿಹಾರ ಅಲ್ಲೇ ಗೊತ್ತಿರ್ತಾರೆ. ಚೆನ್ನಾಗಿ ಹೊಡೆದು ಹಿಂಗ್ ಇವ್ರು ಕ್ಯಾಪ್ಟನ್ ಹೋಗ್ಬೇಡ್ರಿ. ಈಗ ಈಶ್ವರಪ್ಪ ಕ್ಷಮಾಪಣೆ ಬರೋದು, ನಾವು ಯಾರ ಮಕ್ಕಳು ಕ್ಷಮಾಪಣೆ ಒಬ್ಬನೇ ಹೇಳಕತ್ತೀವಿ ನೋಡಿ. ಗೌರವ ಕರ್ಕೊಂಡ್ರೆ ಹೋಗ್ತೀವಿ. ಇದಕ್ಕಂದ್ರೆ ಬರೋಬ್ಬರಿ ಅಪ್ಪ ಮಗಳು ಜೈಲಿಗೆ ಕಳಿಸಲಾಗ ಬಿಡುವೆ ಇಲ್ಲ.
ನಮಗ್ ಮುಗಿಸ್ಬೇಕಲ್ಲ ನೀವು. ನಾವೆಲ್ಲ ಸಲ ಹೋರಾಟ ಮಾಡಿದ್ವಿ, ಹಿಂದೂ ನಾಯಕರನ್ನೆಲ್ಲ ಮುಗಿಸಿಬಿಟ್ರಿ ನೀವು. ಕಡೆಯದೊಂದು ಕಳುವಳಿಕೆ ನಾವು ಉಳಿದಿದ್ದೆ. ಈಶ್ವರಪ್ಪನವರು ಹೋದ್ರು, ಆ ಕಡೆ ಅನಂತಕುಮಾರ್ ಹೆಗಡೆ ಹೋದ್ರು. ಇನ್ನು ಕಡೆದ ಒಂದು 4 ಗಿರಾಕಿದ್ದೆ ನಾನು ಹೊರಗೆ ಹಾಕಿದ್ರು ಮೊನ್ನೆ. ಒಂದೆರಡು ಗಿರಾಕಿ ಅಡ್ಜಸ್ಟ್ಮೆಂಟ್ ಅದು ಅಲ್ಲೇ ಹಿಂಗೆ ಉಳಿಸ್ಬೇಕು ತೀರ್ಥ ನಮಸ್ಕಾರ ಮಾಡಿ ಅಪ್ಪಾಜಿ ಮ್ಯಾಗ ನಾ ಎಂದೂ ನಿಮ್ಗೆ ಹೊರತು ಮಾತಾಡೋದು. ನಾ ಮಾತಾಡೋದ ಹಿರಿಯರು ಕರೆದ್ರು ನಾವು ಮಾತಾಡೋದು ಏನ್ ಮಾಡ್ಕೊತೀವಿ ನೋಡಿ ವಿಚಾರ ಮಾಡಿ. ಒಂದು ವಾರ ಅಲ್ಲ, ಇವತ್ತೇ ಅದಕ್ಕೆ ಉಚ್ಚಾಟನೆ ಬಂದೇ ಬಿಡ್ತಾರೆ. ಅಲ್ಲೇ ದಿಲ್ಲಿಯಾಗಿ ಇದ್ದೆ, ಏನೋ ಅಂಜಲ್ ನಾನು ಈಗಾಗಲೇ ಗುರುಗಳು ಎಲ್ಲ ಗುರುಗಳು ಹೇಳ್ಯಾರಲ್ಲ, ನಮ್ದೊಳಗೆ ಇರ್ರಿ. ಕರ್ನಾಟಕದಲ್ಲಿ ಒಂದು ಹೊಸ ಕರ್ನಾಟಕ ನಿರ್ಮಾಣ ಮಾಡಿ ತೋರಿಸುವ ಶಕ್ತಿ ನಮಗಿದೆ. ನಾವು ಯಾರಿಗೋ ಬಡ ಮಕ್ಕಳು ರೊಕ್ಕ ತಿಂದು ಇವತ್ತು ನೋಡಿ ಕೆಪಿಎಸ್ಸಿ ಒಳಗೆ ಏನ್ ನಡೆದ, ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ 2 ಕೋಟಿ, ಒಬ್ಬ ಡಿವೈಎಸ್ಪಿ ಆಗ್ಬೇಕಾದ್ರೆ 2 ಕೋಟಿ, ತಹಸೀಲ್ದಾರ್ ಆಗ್ಬೇಕಾದ್ರೆ 1 ಕೋಟಿ ವ್ಯಾಪಾರ ನಡೆದ. ಒಬ್ಬ PFI ಆಗ್ಬೇಕಾದ್ರೆ 85 ಲಕ್ಷ, 1 ಕೋಟಿ. ನಾ ಹೇಳಿದೆ ವಿಧಾನಸಭೆ ಒಳಗ ಇನ್ನಾಗಿ ಕೇಳಿದೆ, ನಮ್ಮ ಯಾರ್ಯಾರ ಆಯತ್ತು ಹೋದ್ರನ್ನೋದು ಹೋದ್ರೆ ಅವ್ರಿಗೆ ಕೇಳಿದೆ, ಹೆಂಗೈತಪ್ಪ ನಿಮ್ಮ UPSC ಸಿಸ್ಟಮ್ ಅಂತ ಕೇಳಿದೆ. ಏನೂ ಸಂಶಯ ಬರ್ಬೋದ್ರಿ, ಒಂದೂ UPS ಒಳಗೆ ಮೆರಿಟ್ನಾಗ ಮೋಸ ಆಗೋದಿಲ್ಲ. ಇವತ್ತು KPSC ಒಳಗೆ ಯಾರು ಮೆಂಬರ್ಗಳು ಅವ್ರು ಹಾಕ್ಬೇಕಾದ್ರೆ 5 ಕೋಟಿ 10 ಕೋಟಿ, ಅವ್ನ ಚೇರ್ಮನ್ ಅವಾಗ 50 ಕೋಟಿ ಕೊಟ್ಟಿರ್ತಾನೆ. ಈಗಿದ್ದವರು ಮೆಂಬರ್ಗಳದಾರ, ಹಿಂದಿನ ಪುಣ್ಯಾತ್ಮರು ಮೆಂಬರ್ ಅದಾರ. ಆ KPSC ಚೇರ್ಮನ್ ಮನೆಗೆ ಹೋಗಿದ್ದು ಒಬ್ಬ PFI, ಈಗ ಎಸ್ ಸಿ ಎಕ್ಸಾಮ್ ಕೊಟ್ರೆ ಮನೆ PFI ಅದಾರ. ಆ PFI ನಾನು ಹೇಳಿದ್ರು, ಸರ್ ಅವ್ರ ಮನ್ಯಾಗ ನಾ ಹೋಗಿದ್ದೆ, ಹೇಳ್ದಕ್ಕ ನೀನು AC ಹಾಕ್ಬೇಕಾದ್ರೆ 2 ಕೋಟಿ ಕೊಡು, ನಿನಗ ಕ್ಲಿಯರ್ ಮಾಡ್ತೀನಿ. ನನ್ನ ಬಳಿ ಬರ್ತಾವ, ನಾ ತಳವಾರ ಸಮಾಜದವ, ಪೊಲೀಸ್ ಸಮಾಜದವ, ನನ್ನ ಬಳಿ ಅಷ್ಟು 2 ಕೋಟಿ ರೂಪಾಯಿ ಬರ್ತಾವ. ಅವನ ಮನ್ಯಾಗ ಫೋಟೋ ನೋಡೋದಾಗುತ್ತೆ, ಅವನ ಮನ್ಯಾಗ ಗಾಂಧಿದು ಫೋಟೋ ಇಲ್ಲ, ಸುಭಾಷ್ ಚಂದ್ರ ಬೋಸ್ ಫೋಟೋ ಇಲ್ಲ, ಅಂಬೇಡ್ಕರ್ ಫೋಟೋ ಇಲ್ಲ, ಈ ಅಪ್ಪ ಮಕ್ಕಳ ಫೋಟೋ ಇದ್ದು ಏನ್ ಸರ್ ಈಗ ಅಡಿ ಅದಲ್ಲ ಅವರೇ ನಾನು ಗೊತ್ತಾಗ್ತಲ್ಲ ಯಾರ ಅಪ್ಪ ಮಕ್ಕಳನ್ನು ಬಿಡಿಸಿ ತೀವ್ರ ತರಗತಿ ಕಟ್ಕೊಂಡ ಯತ್ನ ಪೂಜ್ಯ ತಂದೆಯವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದೆ. ಯತ್ನ ನಾಳೆ ಯಾವ ವರ್ಷದಿಂದ ಹೊಡೆದೋಗಿದ್ದ ನೋಡಿ. ಎಲ್ಲಿ ಬಂತು ಒಬ್ಬ PFI ಕೊಡ್ತಾರೆ. ಈಗ 70-80 ಲಕ್ಷ ಕೊಟ್ಟು ಒಬ್ಬ PFI ಅವ ಹೆಂಗ್ ಪ್ರಾಮಾಣಿಕರು ಕಳ್ಸಿ ಮತ್ತೆ ಟ್ರಾನ್ಸ್ಫರ್ ಹಾಕಿದ್ರು. ಈ ವರ್ಷಕ್ಕೊಮ್ಮೆ MLAಗಳು ಕೆಲಸ ಹೆಂಗಂದ್ರ 11 ತಿಂಗಳಾದ್ಮೇಲೆ ಈ MLAಗಳು ಫೋನ್ ಮಾಡ್ತಾರೆ, ಏನಪ್ಪ ಈ ಪೊಲೀಸ್ ಸ್ಟೇಷನ್ ಇರ್ಬೇಕಾಗಿದೆ ಬೇಡ ಸರ್, ಇರ್ಬೇಕು 10 ಫೋನ್ ಮಾಡಿ ಗಣಿತ PFI ಸಾಯ್ಲಿಲ್ಲ. ನಮ್ಮ ಯಾದಗಿರಿ ಒಬ್ಬ MLA ಅಪ್ಪ ಮಗ ಕೂಡಿದ್ರು, ಮತ್ತೆ ನೋಡ್ರ ಅವ್ನು ನೋಡ್ಬೇಕು MLA ಎಷ್ಟು ಇವತ್ತು ಹಂಚ್ಕೊಂಡು ಇವನಂತ ಶಿವ ಬರ್ತಾರ. ಆ ಪಾಪ ದಲಿತ PSI ಊರ್ಲಾಕ ಹೋಗ್ತಾರೆ, ಎಲ್ಲಿ ಕೊಡ್ತಾರ್ರಿ 25 ಲಕ್ಷ ಕೊಡ್ತಾರೆ ಒಂದು ಪೊಲೀಸ್ ಸ್ಟೇಷನ್. ನಾ ಬಿಜಾಪುರ MLA ಅದನ್ನ ಆ ಪೊಲೀಸ್ ಕಡೆ ಒಂದು 10 ರೂಪಾಯಿ ತಿನ್ನೋದಿಲ್ಲ. ಏನಾದ್ರು ಯಾವಾಗ 5 ವರ್ಷ ಒಂದು ಫೋನ್ ಮಾಡ್ತೀನಿ ಅವ್ರಿಗೆ ಏನಾದ್ರು. ಅದಕ್ಕೆ KPSC ಏನಾಗ್ಬಿಟ್ಟಿದೆ ಅಂದ್ರೆ ಬಡವರಿಗೆ ಸಿಗುವಂತದ್ದಲ್ಲ. ರಾಜಕಾರಣಿಗಳ ಮಕ್ಕಳು ಈ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರಲ್ಲ. ಮೊನ್ನೆ ಒಂದು ಹುಡುಗ ಲೋಕೇಶ್ ಅಂತ ಒಂದು ಹುಡುಗ ನನಗೆ ಮೆಸೇಜ್ ಮಾಡಿದ, ಸರ್ ನಾನು AC ಸ್ವಲ್ಪ ಮಾಡ್ಕಟ್ಸ್ನ ಹೋಯ್ತು. ಅವ್ನು ಹುಡುಗನ ಕರೆದಿದ್ರ, ಯಾರು KPSC ಒಬ್ಬ ಮೆಂಬರ್ ಕರೆದು ಏನ್ ಹೇಳತ್ತ, ನೋಡಪ್ಪ AC ಇದು ನಿಂದು ಚಲೋ ಆಗೈತಿ, ಇದು ಏನಪ್ಪ ಏನಂತಲ್ಲ ಫಿಲ್ಮ್ನಾಗೆ ಇದು ಅದೆಲ್ಲ ಚಲೋ ಆಗೈತಿ, 2 ಕೋಟಿ ರೂಪಾಯಿ ಕೊಡು ನೀನು ಕ್ಲಿಯರ್ ಮಾಡ್ತೀವಿ. ಮುಂದ ಇಲ್ಲ ಸರ್ ನಾ ಕೊಡೋದೀನಿ, ನಾವೊಂದು ಹಳ್ಳಿಯಾಗಿರೋ ನನ್ನ ಬಳಿ 2 ಕೋಟಿ ಇದೆ, ಇರುವುದೇ ನಮ್ಮ ತಂದೆ ತಾಯಿಗೆ 2 ಎಕರೆ ಜಮೀನು ಐತಿ, ಇಲ್ಲ ಏನ್ ಮಾಡ್ತೀವಿ ಗೊತ್ತಿಲ್ಲ. ಅದು ಇನ್ನೊಂದು ಕೆಲಸ ಮಾಡಿ, ನೀ ನಮ್ಮ ಸಮಾಜದವ್ರು ಮತ್ತೆ ನೋಡೋದು ಮತ್ತೆ ಸಮಾಜದೊಂದು ಪುಕ್ಷಾತಿ ಮಾತು ಉಪಕಾರ ಏನ್ ಹೇಳ್ದತ್ತ. ಒಂದು ಕನ್ಯೆ ಐತೆ ನಮ್ಮ ಜಾತಿದು, ಅದು ನೀನ್ ಯಾವ್ದಾದ್ರು ಪೊಕಟ್ನಾಗ ಹೆಚ್ಚು ಮಾಡ್ತೀವಿ, ಅದು ಆಣಿ ಮರಿ ಅಂತ ಇರ್ಬೇಕು, ಅದನ್ನ ಆಗ್ಬೇಕು. ಅವ್ನು ಹೆಚ್ಚಿಗೆ ಆಗ್ಬೇಕಾದ್ರೆ ನೀವು ಆಗ್ಬೇಕು. ಅವ ಅಂದ್ರೆ ಹಾಕಿ ಫೋಟೋ ತೋರಿಸ್ತಾನೆ ಒಳಗಡೆ ಆಣಿ ಮರಿ
ಹೊಂದಿದ್ರು ಹಂದಿಗಳು ಹಂಗಾಗ್ಬಿಟ್ಟು ಎಸಿ ಹಾಕಿ ಏನ್ ಮಾಡ್ಬೇಕು, ರಾತ್ರಿ ಎಲ್ಲ ಆರಾಮ್ ಮಕ್ಕೋಬೇಕು ನಾನು. ಈ ರೀತಿ ಈ ರಾಜ್ಯದಾಗ ಲೂಟಿ ಮಾಡ್ಲಕತ್ತಾರ. ಬಡವರು PSI ಆಗ್ಲತ್ತಾರ, ಕೊಲ್ಕೊಂಡು ಒಂದು ಪೊಲೀಸ್ ಆಗ್ಬೇಕಾದ್ರ ನಮ್ ಬಿಜಾಪುರ ನೋಡ್ತೀವಿ. ನಾನು ಗೋಶಾಲಕ್ಕೆ ಹೋದಾಗ 4 ಅವ್ರ ಕೇಳ್ತಿ ಏನು ಇಲ್ರಿ ಏನೇ ಇಂಟರ್ವ್ಯೂ ಕರೆದಲ್ಲಿ ನೀವೇನಾದ್ರು ಮಾಡಿ ಕರೆಸ್ಬೇಕಂತ ನನಗೆ ಪರಮೇಶ್ವರ್ ಹೇಳಿದ ನನ್ನ ಮಕ್ಕಳು ಬಂದು ಕೂತಿದ್ರು. 4 ವರ್ಷ ಆಯ್ತು ಈ ಪೊಲೀಸ್ ಕರಿತಿ ವಿಚಾರ ಮಾಡ್ತಾರೆ, ಚಿಂತನೆ ಮಾಡ್ತೇವೆ, ಕೊಡ್ಲಾಕ ಚಿಂತನೆ ಮಾಡ್ತೇವೆ. 4 ವರ್ಷದಿಂದ ಪೊಲೀಸರಿಗೆ ನೇಮಕಾತಿ ಇಲ್ಲ. KPSC ಒಳಗೆ ಬಡವರಿಗೆ ಸಿಗ್ತಾ ಇಲ್ಲ. ಈ ದೊಡ್ಡ ನನ್ನ ಮಕ್ಕಳ ಸಲುವಾಗಿ ಕ್ವಶನ್ ಪೇಪರ್ ಹೆಂಗ್ ತೆಗಿತಾರೆ ಗೊತ್ತಲ್ಲ, ಇಂಗ್ಲಿಷಿನಿಂದ ಕನ್ನಡ ಅನುವಾದ ಮಾಡೋದಪ್ಪ. ನಾ ಹೇಳ್ದೆ ಮೊನ್ನೆ, ಅದನ್ನ ಕೇಳಿಬಿಟ್ರಿ ಎಷ್ಟು ಕೆಟ್ಟ ಅನ್ನಿಸ್ತದ. ಕನ್ನಡದಿಂದ ಇಂಗ್ಲಿಷ್ ಅನುವಾದ ಮಾಡೋದು ಬಿಟ್ಟು ಆ ಗೂಗಲ್ ಕನ್ನಡ ಅಂತ ಐತತ್ತ, ಅವ ಶಬ್ದಗಳೇ ನಾವು ನಾ ಕೇಳಿದೆ. ಇದು ಕರಾವಳಿ ಕನ್ನಡನೂ ಅಲ್ಲ, ಮೈಸೂರದ ಮಲ್ಲಿಗೆ ಕನ್ನಡ ಅಲ್ಲ, ನಮ್ ಬಿಜಾಪುರ ಹೈದರಾಬಾದ್ ಕರ್ನಾಟಕದ ಕನ್ನಡನೂ ಅಲ್ಲ. ಇದು ಯಾವ ಕನ್ನಡ ರೇಟ್ ಕೇಳಿದ ಸ್ಪೀಕರ್ ನಿಮ್ಗರಿ ಏನೋ ತಿಳಿತೈತೆ ಪ್ರಶ್ನೆ ಕೇಳೋಣ. ಇಂಗ್ಲಿಷ್ ಪೇಪರ್ ಕ್ವಶನೇ ಬೇರೆ, ಕನ್ನಡ ಕ್ವಶನೇ ಬೇರೆ. ಪಾಪ ಹಳ್ಳಿ ಒಳಗ ಕನ್ನಡದ ಕಲ್ತಂತ ಒಬ್ಬ ಅಭ್ಯರ್ಥಿ ಅವ್ರಿಗೆ ಇಂಗ್ಲಿಷ್ ಬರೋದಿಲ್ಲ. ಎಲ್ಲ ರಾಜಕಾರಣಿಗಳ ಮಕ್ಕಳು, ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳು ಎಲ್ಲ ಇಂಗ್ಲಿಷ್ ಹಾಯ್ ಪಾಪ ಹಾಯ್ ಡ್ಯಾಡಿ, ಗುಡ್ ಮಾರ್ನಿಂಗ್ ಡ್ಯಾಡ್, ಗುಡ್ ಮಾರ್ನಿಂಗ್ ಮಾಮ್ ಕಲ್ಸಿರ್ತಾರ. ಅವ್ರಿಗೊಂದು ಕ್ವಶನೇ ಬೇರೆ, ನಮ್ಮ ಹಳ್ಳಿಯಾಗಿ ಹುಡುಗರಿದ್ದಾರೆ. ಈ ರೀತಿ ಮೋಸ ನಡೆದ KPSC ಒಳಗ ಇವ್ರು ಯಾರಿಂದಲೂ ಉದ್ದಾರ ಆಗೋದಲ್ಲ. ಇದು ಇವ್ರಿಗೆ ಅಧಿಕಾರಿಗಳು ಚಲೋ ಉತ್ಪನ್ನ ಐತಿ. 5 ಕೋಟಿ 10 ಕೋಟಿ ಅಂತ KPSC ಮೆಂಬರ್. ಅದಕ್ಕೆ ನಾ ಹೇಳ್ತೀನಿ ಬಂಧುಗಳೇ, ಪ್ರಾಮಾಣಿಕವಾಗಿ ಒಂದು UPSC ಮಾದರಿ ಮಾಡಿದ್ರ ಇವತ್ತು ಹಳ್ಳಿ ಒಳಗಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ IAS ಆಗಲಿಕ್ಕೆ ಸಾಧ್ಯತೆ, IPS ಆಗಲಿಕ್ಕೆ ಸಾಧ್ಯ, ಹಂಗೆ KAS ಆಗಲಿಕ್ಕೆ ಸಾಧ್ಯತೆ, ಒಬ್ಬ DISP ಆಗಲಿಕ್ಕೆ ಸಾಧ್ಯ. ಎಷ್ಟೋ ಸಲ ಮಾರ್ಕ್ಸ್ಗಳನ್ನು ಉದ್ದೇಶಪೂರ್ವಕವಾಗಿ ಕ್ಯಾಲ್ಕುಲೇಷನ್ ತಪ್ಪಾನ. ನಾನು ಒಬ್ಬ ಅಧಿಕಾರಿ, ನಾನು ಬಳಿ ಬಂದ ಅಧಿಕಾರಿ, ಅವ್ರಿಗೇನಾಗಿತ್ತು ಸೆಂಟ್ಯಾಕ್ಸ್ ಕಮರ್ಷಿಯಲ್ ಇದಾಗಿತ್ತು. ನಾ ಕುಮಾರಸ್ವಾಮಿ ಅವತ್ತ ಮಾಜಿ ಇತ್ತು, ಯಾವುದು ಕಿರ್ಲೋಸ್ಕರದ ಒಂದು ನ್ಯಾಚುರೋಪತಿ ಇತ್ತಂತೆ ಬೆಂಗಳೂರಲ್ಲಿ. ಅಲ್ಲಿ ರೆಸ್ಟ್ ಓಡಾಕತ್ತಿದ್ರು ಶಿಕ್ಷಕರು. ಜಿಂದಾಲಕ್ಕ ಪಾಪ ಬಂದ್ರ ನಮ್ಮ ಅಕ್ಕನಿ ತಲುಪದ. ಸರ್ ನಾನು ಕರೆಕ್ಟ್ ಮಾರ್ಕಸ್ ಏನೂ ಬೇಕಾದ್ರೆ ಉಪಕಾರ ಬೇಕಾಗಲ್ಲ, ಹಾಕಿದ್ದು ಇವ್ ಕ್ಯಾಲ್ಕುಲೇಷನ್ ಮಾಡಿದ ಮಾರ್ಕಸ್ ಕರೆಕ್ಟ್ ಇದ್ರು DSP ಆಗ್ತದೆ. ಅದಕ್ಕೆ ಗೋನಾಳ್ ಭೀಮಪ್ಪ ಅಂತ ಅವ್ರು ಚೇರ್ಮನ್ ಇದ್ರು KPSC. ಕುಮಾರಣ್ಣ ಬಳಿ ಕರ್ಕೊಂಡು ಹೋದ. ಅವ್ರು ನಾ JDSನಾಗಿದ್ದೆ. ಕುಮಾರಣ್ಣ ರಾಷ್ಟ್ರಪತಿ ಆಗಿದ್ರು, ಅಣ್ಣ ಅಂತಿದ್ದ ಅದೇ ನಿಮ್ ಕ್ಯಾಂಡಿಡೇಟ್ ಇದ್ರು ಚೇರ್ಮನ್ ಅವನ. ನಮ್ಮ ಪಾಪ ಅತನಿಯು ಬಹಳ ಒಳ್ಳೆ ಮನುಷ್ಯ ಅದ, ಇದೊಂದು ಹೇಳ ತೊಗೊಂಬಂದು ನೋಡೋದು. ಯಾಕೋ ಬ್ರದರ್ ಯಾಕೋ ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅಂತ ಪ್ರಧಾನ ನನ್ನ ಹೇಳಿದ್ರು. ಕೇಳಿದ್ದು 1 ವಾರನಾಗಿ DSP ಈಗ SP ಅಲ್ಲ. ಇನ್ನೊಬ್ರು ಸ್ವಾಭಿಮಾನಿ IPS ಅಧಿಕಾರಿ ಎಲ್ಲೇ ಇದು ವರ್ಲ್ಡ್ ಪೀಸ್ ಕೀಪಿಂಗ್ ಫೋರ್ಸ್ ಎಲ್ಲ ಹೋಗಿದ್ರು. ಪಾಪ IPS ಕನ್ಫರ್ಮ್ ಮಾಡಲಾಗಿದೆ. ನಾ ಮೊದಲೇ ನಾನು ಬಂದು ಪಾಪ ಅವ್ರು ಹೇಳಿಲ್ಲ, ಪಾಲಿಸ್ಟಿಕ್ ಆಫೀಸರ್ ನಾ ಹೆಂಗೆ ಹೇಳಿ ವಸೂಲಿಲ್ಲದೆ ಯಾಕೆ ನಾ IPS ಅನ್ಸುತ್ತೆ. ಉಳಿಕಿದ ನಮ್ಮೆಲ್ಲ ಉಳಿಕಿದವ್ರ ದೋಸ್ತರು ಬಂದಿರ್ತಾರೆ. ಈ ಮನುಷ್ಯಾಗ ಹಿಂಗ್ ಮಾಡ್ಯಾರ ಅನ್ಯಾಯ. ಅದಕ್ಕೆ ನ್ಯಾಯಾಲಯ ಹೋಮ್ ಮಿನಿಸ್ಟರ್ ಯಾಕೆ ಮಂದಿಗೆ ಯತ್ನ ನಾವು ಹೋದ್ರೆ ಒಂದು ಮಂದಿ ಕೆಲವು ಮಂದಿ ಮಂತ್ರಿಗಳಿಗೆ ಭಯ, ನಿಮ್ಗೇನ್ ಮತ್ತೆ ಗಿರಾಕಿ ಏನ್ ಬೆಳೆದು ಹೋಗ್ತಾನೆ ಗೊತ್ತಿಲ್ಲ. ಆ ಫೈಲ್ ತರ್ಕೊಂಡು ಈ ನಂಬರ್ ಕೊಟ್ಟೆ ಈ ಫೈಲ್ ತರ್ತೀನಿ, ಸಣ್ಣ ಗಂಟೆ ಹೋಗೋದು ಫೈಲ್ ತಗೊಂಡು ಸರಿ ಮಾಡಿ ಮಾಡ್ತೀನಿ. ನೀವು ಹೇಳೋದಕ್ಕೆ ಮಾಡ್ತೇನೆ, ಕನ್ಫರ್ಮ್ ಆಗಿಬಿಟ್ಟು ಆಗ್ಬೇಕು. ಯಾರ ಕಡೆ ರೊಕ್ಕ ತಿಂದಿಲ್ಲ ಏನು ಇಲ್ಲ. ಅದಕ್ಕೆ ಹೇಳ್ತೀನಿ ಒಂದು ವೇಳೆ ಇದು ಬದಲಾವಣೆ ರಾಜಕಾರಣ ಕರ್ನಾಟಕಕ್ಕೆ ಆಗ್ಬೇಕಂದ್ರೆ ಹಿಂದುತ್ವ ಇರೋರು ಮನುಷ್ಯತ್ವ ಇರುವಂತವ್ರು ರಾಜಕಾರಣಿಗಳಿಗೆ ರಾಜ್ಯದಾಗ ಬರಬೇಕು. ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡೋಂಥವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು. ಅದಕ್ಕೆ ನೀವೆಲ್ಲ ಒಂದಾಗಿರಿ. ಈ ಸಂದೇಶ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ಇವತ್ತು ರಾತ್ರಿ ಮುಂಜಾನೆ ಹಿಡಿದು ಚಿಂತೆ ಮಾಡ್ತಾ ಮಾಡಿ ಮುಂಜಾನೆ ಅವ್ರ ಮನ್ಯಾಗ ಒಂದು ಮೀಟಿಂಗ್ ಆಗ್ತದೆ. ಈ ಈಶ್ವರಕ್ಕೂ ಯತ್ನಾಳ್ ಕೂಡ್ಯಾನ ಏನು ಗದ್ದೆ ಏನ್ ಮಾಡ್ಬೇಕು ಮಾಡ್ಬೇಕಂದ್ರೆ ಈಗಾಗಲೇ ಅವ್ರಿಗೆ ಮೆಸೇಜ್ ಕೊಟ್ಟಾರ. ಅವ್ರು ಯಾವ ಕಾಲಕ್ಕೂ ಯತ್ನಾಳ್ ಕೂಡ್ಸೋಬೇಡ,
ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕೂಡಿಬಿಟ್ರ, ಅಲ್ಲಿ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮಾಜ ಕೂಡಿಬಿಟ್ರ, ಅಂಬೇಡ್ಕರ್ ಸಮಾಜ ಕೂಡಿದ್ರೆ ಇದೇನ್ ಲಗ ಹೊಡೆದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲು ಸಾಧ್ಯ ಇಲ್ಲ. ಒಂದಿರೋದು 2028 ನಾ ಇವತ್ತು ಹೇಳ್ತೀನಿ, ಈಶ್ವರಪ್ಪನವರು ನಮ್ಮ ಕೈಯಾಗ ಈ ರಾಜ್ಯ ಇರ್ತದೆ, ನಾವು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ. ಬಸವಣ್ಣವರ ವಿಚಾರಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ, ಸಂಗೊಳ್ಳಿ ರಾಯಣ್ಣ ಪುಣ್ಯಾತ್ಮರ ವಿಚಾರವನ್ನ, ವಾಲ್ಮೀಕಿ ಮಹರ್ಷಿ ವಾಲ್ಮೀಕರ ವಿಚಾರವನ್ನು ತರುವಂತ ಕೆಲಸ ನಾವು ಮಾಡಬೇಕು ಅಂತ ಕೇಳ್ಕೊಂಡು ಎಲ್ಲರಿಗೂ ವಂದಿಸಿ ಬೋಲೋ ಭಾರತ್ ಮಾತಾ ಕಿ. ಸೌಂಡ್ ಏಕೆ ಬಂತ? ಇನ್ನೂ ಒಂದ್ ತಾಸು ಕಾರ್ಯಕ್ರಮ ಐತ್ರಿ ನಮ್ಮದ. 11 ಇನ್ನೊಂದಾಗ್ಲಿ ಗೌಡ್ರ ಮಾತನ್ನು ಕೇಳಬೇಕಂತ ನೀವೆಲ್ಲ ಕೂತಿದ್ದೀರಲ್ಲ, ಬಹುಶಃ ರಾಜ್ಯದ ಇತಿಹಾಸದೊಳಗೆ ಇದೇ ಮೊದಲು ಅನ್ಸುತ್ತೆ. ಇಷ್ಟು ರಾತ್ರಿ ಆದ್ರೂ ಈ ಒಂದು ಜಾಗದಲ್ಲಿ ಇಷ್ಟು ಜನ ಸೇರಿರೋದು ಇದೇ ಮೊದಲೇ ಅನ್ಸುತ್ತೆ. ಬಹುಶಃ ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ದೇವರ ಬೆಳಕೆರೆಯ ಎಲ್ಲ